ಹೊಸ ಯಂತ್ರಗಳು ಫಿಟ್ ಆಗಬೇಕು, ಡಯಾಲಿಸಿಸ್ ಕೇಂದ್ರಗಳು ವರ್ಕ್ ಆಗಕ್ಕೆ ಸಮಯ ಹಿಡಿಯುತ್ತೆ. ಬಟ್ ಜನ ಏನ್ ಮಾತನಾಡ್ತಿದ್ದಾರೆ, ಇವ್ರ ಕಿವಿಗೂ ಬಿದ್ದಿರುತ್ತೆ. ಪೆನ್ ಡ್ರೈವ್ ಮಾತ್ರ ರಾತ್ರೋರಾತ್ರಿ ಸಾವಿರಾರು ಗಟ್ಟಲೆ ರೆಡಿ ಆಗ್ಬಿಡ್ತು, ಸಿಕ್ಕಲ್ ಹಂಚಿಕೆ ಆಗೋಗ್ಬಿಡ್ತು. ಇದಕ್ಕೆಲ್ಲ ಸಮಯ ಬೇಡವಾ? ಅಲ್ಲ, ಆರೋಪ ಜನಸಾಮಾನ್ಯರ ಚರ್ಚೆ ಇದು. ಅದು ಗೊತ್ತಿಲ್ಲ, ಉತ್ತರ ಕೊಡ್ಲಿ. ಈಗ ನಾವ್ ಹೇಳೋಂತಿರೋದು ಕಾಂಗ್ರೆಸ್ನ ಕಾರ್ಯಕರ್ತನೇ ಯಾರೋ ತಗಲಾಕೊಂಡಿರೋದು, ಕಾಂಗ್ರೆಸ್ನ ಕಾರ್ಯಕರ್ತನೇ ಅರೆಸ್ಟ್ ಆಗಿರೋದು. ನಮ್ಮಲ್ಲಿ ಜ್ವಲಂತ ಸಮಸ್ಯೆಗಳು, ಅವ್ರ ಅಂಕಿ ಅಂಶಗಳು ಹೇಳಿದ್ರು, ನಾನು ಅದನ್ನ ಸೆಕೆಂಡ್ ಮಾಡಕ್ ಹೋಗೋದಿಲ್ಲ. ಆದ್ರೆ ಟ್ರಾನ್ಸ್ಫಾರ್ಮರ್ ಮುಂಚೆ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಇದ್ದಾಗ ಬರೀ ಒಂದು 10-15 ಸಾವಿರಕ್ಕೆ ಒಬ್ಬ ರೈತ ಟ್ರಾನ್ಸ್ಫರ್ ಮಾಡಬೇಕು. ಇವತ್ತು ಕನಿಷ್ಠ 2 ಲಕ್ಷ ಅಫಿಷಿಯಲ್ ಫೀಸ್, ಅದು ಬಿಟ್ಟು ಲಂಚ ಇಲ್ಲದೆ ಒಬ್ಬ ರೈತ ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೊಳಕ್ ಆಗೋದಿಲ್ಲ. ದಲಿತರ ಬಗ್ಗೆ ಮಾತಾಡ್ತಾರೆ. ದಲಿತರ SCP TSP ಹಣ 11,000 ಕೋಟಿ ಮಿಸ್ಯೂಸ್ ಮಾಡಿದ್ದಾರೆ. ಇದು ನಿಜವಾಗ್ಲೂ ಇದೊಂದು ಕ್ರೈಮ್, ಕಾಂಗ್ರೆಸ್ ಸರ್ಕಾರ ಮಾಡಿರುವಂತ ಒಂದು ಅಫೆನ್ಸ್ ಇದು. ಅದಲ್ಲದೆ ಇವತ್ತು ಬ್ರ್ಯಾಂಡ್ ಬೆಂಗಳೂರು ಅಂತ ಏನು DK ಶಿವಕುಮಾರ್ ಅವರು ಹೇಳಿದ್ದು 75 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ಗೆ ಓಸಿ ಕೊಡಕ್ಕೆ, 100 ರೂಪಾಯಿ ಒಂದು ಸ್ಕ್ವೇರ್ ಫೀಟ್ ಪ್ಲಾನ್ ಕೊಡಕ್ಕೆ ಲಂಚಾನೇ ಬ್ರ್ಯಾಂಡ್ ಬೆಂಗಳೂರು. ಇವತ್ತು ಒಂದು ರಸ್ತೆ ಗುಂಡಿ ಮುಚ್ಚಲಿಲ್ಲ, ಒಂದು ಶಂಕುಸ್ಥಾಪನೆ ಆಗಿಲ್ಲ. 10 ಕೋಟಿ ಒಂದು ಕ್ಷೇತ್ರಕ್ಕೆ ಎಲ್ಲ 28 ಶಾಸಕರಿಗೆ ಬೆಂಗಳೂರಲ್ಲಿ ಅನುದಾನ ಕೊಟ್ಟಿದ್ದಾರೆ. ಅದರಲ್ಲಿ 4-5 ಕೋಟಿಯನ್ನ ಇವರು ಎಮರ್ಜೆನ್ಸಿ ಫಂಡ್ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ನಿಮಗೆ ಆಡ್ ಮಾಡ್ತಿದ್ದೀನಿ ಕೇಳಿ. ಇವತ್ತು DK ಶಿವಕುಮಾರ್ ಅವರು ಸಿಟಿ ರೌಂಡ್ಸ್ ಹೋದವ್ರು ಹೇಳ್ತಾರೆ ಮಳೆಯಿಂದ ಎಲ್ಲೂ ಡ್ಯಾಮೇಜ್ ಆಗಿಲ್ಲ. ದಯವಿಟ್ಟು ಅವರ ಒಂದು ಕ್ಲಿಪ್ಪಿಂಗ್ ಅನ್ನ ಇಟ್ಕೊಳ್ಳಿ. ಯಾಕೆಂದ್ರೆ ಹೋದ ವರ್ಷ ಕೂಡ ನಮಗೆ ಮಳೆ ಬಂದಾಗ ಇದೇ ಗಾಂಧಿನಗರ ಅಲ್ಲೆಲ್ಲ ಸುಮಾರಷ್ಟು ಸಮಸ್ಯೆಗಳಾಗಿದ್ದು. ನಾವು ಬಿಜೆಪಿ ಸರ್ಕಾರ ಇದ್ದಾಗ HSR ಲೇಔಟ್ ಅಲ್ಲಿ 2-3 ಸತಿ ಮುಳುಗ್ತಾ ಇತ್ತು. ಇವತ್ತು ಅದನ್ನ ಟ್ಯಾಂಕ್ ನ ಒಂದು ಹೈಟ್ ಅನ್ನ ಮಾಡಿ ಇವತ್ತು ಅದು ಸರಿ ಮಾಡಿದ್ದೀವಿ. ಶಾಸಕ ಪರಿಷತ್ ಕೊಡ್ತಾ ಇದ್ದೀವಿ. ಇವತ್ತು ಅವರೇ ಉಪಮುಖ್ಯಮಂತ್ರಿ ಹೇಳಿದ್ದಾರೆ, ಪವರ್ಫುಲ್ ಖಾತೆ ಇದ್ದಾರೆ. ಇವತ್ತು ಪವರ್ಫುಲ್ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಖಾತೆಯಲ್ಲಿದ್ದಾರೆ ಬೆಂಗಳೂರು ಅಭಿವೃದ್ಧಿ ಸಚಿವರು, ಆಮೇಲೆ ನೀರಾವರಿ ಇದೆ, ಉಪಮುಖ್ಯಮಂತ್ರಿಗಳು, ಪ್ರಭಾವಿ ನಾಯಕರಿದ್ದಾರೆ, ಮುಖ್ಯಮಂತ್ರಿಗಳಷ್ಟೇ ಅವರು ಒಂದು ಸ್ಟೇಚರ್ ಇದೆ. ಬೆಂಗಳೂರಿಗೆ ನಾನು ಕೇಳ್ತಿರುವಂಥದ್ದು, ಈ ಬಾರಿ ಮಳೆಯ ನಿರ್ವಹಣೆಗೆ ನಿಮ್ಮ ಇದು ಏನು? ಯಾಕೆಂದ್ರೆ ನೀವು ನಮಗೆ ನೀರಿನ ಬವಣೆ ಬಂದಾಗ, ನೀರಿನ ಸಮಸ್ಯೆ ಬಂದಾಗ ನಾವು ಹೋಗಿ ಮನವಿಯನ್ನ ಕೊಟ್ಟಾಗ BWSSB ಚೇರ್ಮನ್ ಹೇಳಿದ್ದು ಮೇವರೆಗೂ ನಮ್ದು ಇದೇ ಪರಿಸ್ಥಿತಿ, ಏನು ಮಾಡಕ್ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾರೆ. ಸೊ ಇವಾಗ ನೀವು ಮಳೆ ಬರ್ತಾ ಇದೆ, ಇದ್ರಿಗೆ ನೀವು ಎಷ್ಟು ಪ್ರಿಪೇರ್ಡ್ ಆಗಿದ್ದೀರಾ ನಾನು ಕೇಳ್ತಿರುವಂಥದ್ದು. ಆಮೇಲೆ ಪ್ರತಿ ಶಾಸಕರಿಗೆ ನೀವು ಒಂದು 10 ಕೋಟಿ ರೂಪಾಯಿ ಅನುದಾನ ಕೊಟ್ಟಿರಾ, ಅದ್ರಲ್ಲಿ ಎಮರ್ಜೆನ್ಸಿ ಗ್ರಾಂಟಿಗೆ ಇಡಿ ಅಂತ ಹೇಳ್ತೀರಾ. ಹಾಗಾದ್ರೆ ಎಲ್ಲಿ ಒಂದೇ ಒಂದು ಶಂಕುಸ್ಥಾಪನೆ ಆಗಲಿಲ್ಲ, ಒಂದೇ ಒಂದು ಘೋಷಣೆ ಆಗಲಿಲ್ಲ, ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿ ಬರಲಿಲ್ಲ, ಒಂದೇ ಒಂದು ಗುದ್ಲಿ ಪೂಜೆ ಮಾಡಲಿಲ್ಲ ಸರ್ಕಾರದಲ್ಲಿ. ನಾವಂತೂ ಕಾಣಲಿಲ್ಲ ಒಂದು ವರ್ಷದಲ್ಲಿ. ಇವ್ರು ಹೇಳಿದ್ದೇನು ಆಯ್ತು, ಇವ್ರು 5 ಗ್ಯಾರಂಟಿಗಳು ಹೇಳಿದ್ರ ಸಂತೋಷ, ನಾವು ಮುಂಚೆಯಿಂದ ಕೇಳಿದ್ರೆ ಅದೇ ಪ್ರಶ್ನೆ. ನೀವು 5 ಗ್ಯಾರಂಟಿ ಅಡಿಷನಲ್ ಆಗಿ ಕೊಡ್ತೀರಿ ಅಂತ ಹೇಳ್ತೀವಿ. ಈ ಬಜೆಟ್ ಎಲ್ಲವನ್ನು ಬಿಟ್ಟು 5 ಗ್ಯಾರಂಟಿನ ಅಡಿಷನಲ್ ಆಗಿ ಕೊಡ್ತೀರಿ, ಸಂತೋಷ, ಒಪ್ಕೋತೀವಿ. ನಿಮ್ಮ ಗ್ಯಾರಂಟಿ ನಿಮ್ಮ ಫಲಾನುಭವಿಗಳಿಗೆ ನಾವು ಅದ್ರ ಬಗ್ಗೆ ಟೀಕೆ ಮಾಡಕ್ ಹೋಗೋದಿಲ್ಲ. ಆದರೆ ಸಂಪನ್ಮೂಲ ಹೇಗೆ ಅಂದಾಗ ರಾಜ್ಯದ ಒಂದು ಆರ್ಥಿಕ ವ್ಯವಸ್ಥೆಯನ್ನು ದುಸ್ಥಿತಿಗೆ ತಳ್ಳುವಂತದ್ದೇ ನಿಮ್ಮ ಸಂಪನ್ಮೂಲ ಕ್ರೋಢೀಕರಣನ. ಈ ರೀತಿಯ ಒಂದು ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ, ಈ ರೀತಿಯ ಒಂದು ಡಿಸಿಪ್ಲಿನ್ ಅಲ್ಲಿ ನೀವು 14 ಬಜೆಟ್ ಮಂಡಿಸುವಂತ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅವರನ್ನ ಇಟ್ಕೊಂಡು ಈ ರೀತಿ ಮಾಡ್ತಾ ಇದ್ದೀರಾ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಯಾವ ಮಟ್ಟಿಗೆ ಕ್ಷೀಣಿಸಿದೆ ಅಂತ ಯೋಚನೆ ಮಾಡಿ. ವಿನಾಯಕ್ ಅವರು ಗ್ಯಾರಂಟಿಗಳ ಬಲ, ಅದರ ಜೊತೆಗೆ ಒಕ್ಕಲಿಗರಿಗೆ CM ಆಗೋ ಅವಕಾಶ ಅನ್ನೋ DK ಶಿವಕುಮಾರ್ ಅವರ ಒಂದು ಹೇಳಿಕೆ. ಇದರಿಂದ ಹಳೆ ಮೈಸೂರು ಭಾಗದಲ್ಲೂ ಕೂಡ ಕನ್ಸಿಡರಬಲಿ ಕಾಂಗ್ರೆಸ್ ಪಕ್ಷ ಅಸೆಂಬ್ಲಿ ಚುನಾವಣೆಯಲ್ಲಿ ಡಿಡ್ ವೆಲ್. ಈಗ ಒಕ್ಕಲಿಗ ನಾಯಕತ್ವಕ್ಕೋಸ್ಕರ ಪೆನ್ ಡ್ರೈವ್ ಹಿಂದೆ ಬಿದ್ದಿದ್ದಾರೆ DK ಶಿವಕುಮಾರ್ ಅವರು. ಹೀಗಾಗಿ ಬ್ರ್ಯಾಂಡ್ ಬೆಂಗಳೂರನ್ನ ಕೂಡ ಮರ್ತ್ ಬಿಟ್ರು ಅನ್ನೋ ವಾದ. ಅಂದ್ರೆ ಒಂದು ಸಮುದಾಯದ ನಾಯಕತ್ವಕ್ಕೋಸ್ಕರ ಒಬ್ಬ DCM, ಹಾಗೆ ಸಂಕೀರ್ತ್ ಅವ್ರು ಹೇಳ್ತಾ ಇದ್ದ ಹಾಗೆ ಪ್ರಬಲವಾದ ಖಾತೆಯನ್ನ ಉಳ್ಳ ನಾಯಕ ಇಷ್ಟು ಕೆಳಗೆ ಇಳಿತಾರೆ ಅನ್ನೋದನ್ನ ಒಪ್ಲಿಕ್ಕೆ ಸಾಧ್ಯವಾ? ಒಪ್ಪಿದ್ದಾರಾ ಇಲ್ವಾ ನನಗೆ ಗೊತ್ತಿಲ್ಲ, ತನಿಖೆ ನಡೀತಾ ಇದೆ. ಬರ್ತೀನಿ ನಟರಾಜ್ ಗೌಡ್ರೆ, ನಿಮ್ದು ಉತ್ತರ ಬೇಕು. ಅಂದ್ರೆ ಅವರ ಪಾತ್ರ ಎಷ್ಟರ ಮಟ್ಟಿಗಿದೆ ಅನ್ನೋದು ಈಗ ನಾವು ಹೇಳೋದು ಕಷ್ಟನೇ ಅದ್ರ ಬಗ್ಗೆ. ಆದರೆ ಬೇರೆ ಎಲ್ಲ ವಿಷಯ ಮರೆತು ಎಲ್ಲರೂ ಪೆನ್ ಡ್ರೈವ್ ಬಗ್ಗೆ ಚರ್ಚೆ ಮಾಡ್ತಿರೋದಂತೂ ನಿಜ. ಈಗ ನಟರಾಜೇಗೌಡರು ಹೇಳಿದ್ರು ನಾವು 3,500 ಎಷ್ಟೋ ಬೋರ್ವೆಲ್ ತೋರಿಸಿದ್ದೀವಿ ಅಂತ. ನಾನು ಅವಾಗ ಹೇಳಿದ ಅದೇ ಪ್ರಶ್ನೆ, ಈ ವರ್ಷದ ಸಮಸ್ಯೆ ಮುಂದಿನ ವರ್ಷ ಬರಲ್ಲ ಅನ್ನೋದಕ್ಕೆ ಗೌರ್ಮೆಂಟ್ ಹತ್ರ ಏನು ಗ್ಯಾರಂಟಿ? ಈಗ 3,500 ಬೋರ್ವೆಲ್ ಮುಂದಿನ ವರ್ಷ ಬತ್ತು ಹೋಗಲ್ಲ ಅಂತ ನಾವು ಯಾರೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ತೋಡಿಸಿದವರು ಯಾರೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅಂದರೆ ಇದು ತಾತ್ಕಾಲಿಕ ಪರಿಹಾರ ಮಾತ್ರ ಅಂತ. ಅದನ್ನೇ ನಾನು ಹೇಳ್ತಾ ಇರೋದು. ಯಾವುದೇ ಊರಿನ ಯಾವುದೇ ಸಮಸ್ಯೆಗೆ ಅಥವಾ ನಮ್ಮ ರಾಜ್ಯದ ಸಮಸ್ಯೆಗೆ ದೂರದೃಷ್ಟಿಯಿಂದ ಮುಂದೆ 10 ವರ್ಷ
ಇನ್ನು ಬೋರ್ವೆಲ್ ತೋಡಿಸಬಾರದು ನಮ್ಮ ರಾಜ್ಯದಲ್ಲಿ ಅನ್ನೋ ಪರಿಸ್ಥಿತಿ ತರೋದಕ್ಕೆ ನಮ್ಮ ಹತ್ರ ಏನು ಪ್ಲಾನ್ ಇದೆ? ಅದು ಪ್ಲಾನ್ ಇಲ್ಲ. ನಾವು ತಾತ್ಕಾಲಿಕವಾಗಿ ಇವತ್ತು ನೀರಿನ ಸಮಸ್ಯೆ, ಇವತ್ತು ಬೋರ್ವೆಲ್ ತೋಡ್ತೀವಿ, ಮುಂದಿನ ವರ್ಷ ನೋಡ್ಕೊಳ್ಳೋಣ ಅನ್ನೋ ಪರಿಸ್ಥಿತಿಲಿ ಇದ್ದೀವಿ. ಸೊ ಎಲ್ರಿಗೂ ಬಹಳ ಸುಲಭವಾದ ದಾರಿ ಪೆನ್ ಡ್ರೈವ್. ಅದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ಜನ ಎಲ್ಲದನ್ನು ಮರ್ತಿರ್ತಾರೆ. ನಮ್ಮ ಜನನೂ ಹಂಗೇನೆ. ಈ ಥರದ್ದು ಯಾವುದೋ ಒಂದು ಇಶ್ಯೂ ಸಿಕ್ಬಿಟ್ರೆ ಉಳಿದಿದ್ದನ್ನೆಲ್ಲ ಮರೆತು ನಾವು ಭಾಳ ಆರಾಮದಲ್ಲಿ ಖುಷಿಯಿಂದ ಅದನ್ನು ನೋಡ್ಕೊಂಡು ಇದ್ಬಿಡ್ತೀವಿ. ಮತ್ತು ಸಮಸ್ಯೆ ಬಂದಾಗ ವಾಪಸ್ ನಾವು ಗೌರ್ಮೆಂಟ್ ವಿರುದ್ಧ ಏನು ಮಾತಾಡ್ತೀವಿ. ಈ ಬೆಂಗಳೂರು ಅಷ್ಟೇ, ಈಗ ಹಿಂದೆ BJP ಗೌರ್ಮೆಂಟ್ ಇದ್ದಾಗೂ ಆಯಿತು, ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗೂ ಆಗುತ್ತೆ. ಮುಂದೆ ಇನ್ನೊಂದು ಯಾವುದೋ ಒಂದು ಗೌರ್ಮೆಂಟ್ ಬಂದರೂ ಅದು ಆಗೋದೇನೆ. ಎಲ್ಲಿ ತನಕ ದೂರದೃಷ್ಟಿ ನಮ್ಮ ಗೌರ್ಮೆಂಟ್ಗಳು ಯೋಚನೆ ಮಾಡಲ್ಲ ಅಂದ್ರೆ 10 ವರ್ಷ ಮುಂದೆ ಬೆಂಗಳೂರಲ್ಲಿ ಈ ಥರ ನೀರಿನ ಸಮಸ್ಯೆ ಆಗಬಾರ್ದು, 10 ವರ್ಷ ಮುಂದೆ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗಬಾರ್ದು ಅಂತ ನಾವು ಎಲ್ಲಿ ತನಕ ಯಾವ ಸರ್ಕಾರ ಯೋಚನೆ ಮಾಡಲ್ಲ, ಅಲ್ಲಿ ತನಕ ಈ ಪರಿಸ್ಥಿತಿ ಸುಧಾರಿಸಲ್ಲ. ಅಷ್ಟು ಮಾತ್ರ ಗ್ಯಾರಂಟಿ. ಬರ ಪರಿಸ್ಥಿತಿ ನಿರ್ವಹಣೆ ಆಗ್ಬೇಕಾಗಿತ್ತು, ಅದಕ್ಕೊಂದು ಕಮಿಟಿ ರಚನೆ ಆಗ್ಬೇಕಾಗಿತ್ತು, ಆಯ್ತೇನು. ಬಟ್ ಅದನ್ನು ಮಾಡೋದು ಬಿಟ್ಬಿಟ್ಟು 4 ಜನ, ಡಾಕ್ಟರ್ ದಿನೇಶ್ ಅವರೇ, 4 ಜನ ಸಚಿವರು ಕಮಿಟಿ ಮಾಡ್ಕೊಂಡು ಪೆನ್ ಡ್ರೈವ್ ಹಂಚ್ಲಿಕ್ಕೆ ಹೋಗ್ತಾ ಇದ್ರು. ಹಾಗಾಗಿ ಏನ್ ನಿರೀಕ್ಷೆ ಇತ್ತು ಜನರಿಂದ ಈ ಸರ್ಕಾರ ಸಾಧನೆ ಮಾಡ್ಲಿ ಅಂತ ಹೇಳಿ, ಅದು ಮಾಡ್ಲಿಕ್ಕೆ ಆಗ್ಲಿಲ್ಲ, ಈ ಆರೋಪನೂ ಬಂತು. ಇವತ್ತು ಏನು ರಾಜ್ಯದ ಪರಿಸ್ಥಿತಿ ಹೋಗಿದೆ ಅಂದರೆ, ಇವರು 136 ಸೀಟ್ ಗೆದ್ದಿದ್ದು ಒಂದು ಕಡೆ ಸಂಭ್ರಮ ಪಟ್ಟರು, ಇನ್ನೊಂದು 5 ಗ್ಯಾರಂಟಿ ಒಳಗಡೆ ಮುಳುಗೋದ್ರು. ಅದಾದಮೇಲೆ ಇವತ್ತು ಆರೋಪ ಪ್ರತ್ಯಾರೋಪಗಳಿದೆ. ಈ ಪೆನ್ ಡ್ರೈವ್ನ ಎಲ್ಲ ಪಕ್ಷಗಳು, JDS ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, BJP ಆದೋ 3 ಪಕ್ಷಗಳು ರಾಜಕೀಯಕ್ಕೆ ಬಳಸ್ಕೊಂಡಿದೆ. ಮತ್ತು ಇನ್ನೊಂದೇನೆಂದರೆ, ಈ ಎಲ್ಲ ಇದ್ರ ಬಗ್ಗೆ ಇವತ್ತು ಸ್ಥಳೀಯ ಸಂಸ್ಥೆ ಎಲೆಕ್ಷನ್ ನಡೆದಿಲ್ಲ. BBMP ಆಗ್ಬೋದು, ZP ಆಗ್ಬೋದು, ತಾಲೂಕ್ ಪಂಚಾಯತಿ ಆಗ್ಬೋದು, ಯಾವ ಎಲೆಕ್ಷನ್ಗಳು ನಡೆದಿಲ್ಲ. ಇದರಿಂದ ಸುಮಾರು ಕೇಂದ್ರದಿಂದ ನಮಗೆ 12,000 ಕೋಟಿ 13,000 ಕೋಟಿ ಅನುದಾನ ಸಿಕ್ಕಿಲ್ಲ. ಇದ್ರ ಬಗ್ಗೆ ಯಾವ ರಾಜ್ಯ ಸರ್ಕಾರ ಇದುವರೆಗೆ ಒಂದೇ ಒಂದು ದಿವಸ ತಲೆ ಕೆಡಿಸ್ಕೊಂಡಿಲ್ಲ. ಹೇಳಿದ್ರು ಬಿಫೋರ್ ಏನೋ ಲೋಕಸಭಾ ಎಲೆಕ್ಷನ್ ಮುಂಚೆ ಮುಗಿಸ್ಬಿಡ್ತೀವಿ, ಇವೆಲ್ಲ ಹೇಳ್ಕೊಬಂದ್ರು. ಎಲ್ಲಿ ಮಾಡಿದ್ರು? BJPನೂ ಮಾಡಿಲ್ಲ. ಲಾಸ್ಟ್ 5 ವರ್ಷನೇ ಕಳೆದೋಯ್ತು. ಇದರಿಂದ ಸಾಮಾನ್ಯ ಜನರ ಪರಿಸ್ಥಿತಿಗಳನ್ನ ಕೇಳೋರಿಲ್ಲ. ಯಾವ ವಾರ್ಡ್ ಮಟ್ಟದಲ್ಲಿ ಎಲ್ಲದಕ್ಕೂ MLA ಮನೆ ಬಾಕ್ಲು ತಟ್ಟಬೇಕಾಗತ್ತೆ. MLAಗಳು ಸಿಗಲ್ಲ, ಅವರೆಲ್ಲೋ ಎಲೆಕ್ಷನ್ ಬ್ಯುಸಿಲಿ ಇರ್ತಾರೆ, ಇನ್ನೊಂದು ಬ್ಯುಸಿಲಿ ಇರ್ತಾರೆ. ಇವತ್ತು ಗ್ರಾಮ ಪಂಚಾಯತಿಗಳಲ್ಲಿ ಕೂಡ ಅವ್ರನ್ನ ಕೇಳೋರಿಲ್ಲ. ತಾಲೂಕ್ ಪಂಚಾಯತಿ ಆಗ್ಬೋದು, ಜಿಲ್ಲಾ ಪಂಚಾಯತ್ ಆಗ್ಬೋದು. ಮತ್ತೆ ಕಾವೇರಿದು, ಇವಾಗ ಕಾವೇರಿದೇನು ಮಳೆ ಊದ್ಬಿಟ್ಟ ತಕ್ಷಣ ಮರ್ತು ಬಿಡ್ತಾರೆ. ಈ ಕಾವೇರಿದು ಮತ್ತೆ ರಿಟ್ಟು ಸಲ್ಲಿಸಬೇಕು. ಇವರು ಹೋಗಿ ಕಾವೇರಿ ಏನಿದೆ ನಿಗಮ ಮಂಡಳಿಲಿ, ಅಲ್ಲಿ ಹೋಗಿ ಮತ್ತೆ ರಿಟ್ ಸಲ್ಲಿಸಬೇಕು. ಈ ಏನು ಹಳೆ ಸೂತ್ರ ಇದೆ ಅದ್ರ ಮೇಲೆ ನಾವು ವರ್ಕ್ ಮಾಡಲ್ಲ ಅಂತ, ಅದನ್ನೂ ಮರ್ತು ಬಿಡ್ತಾರೆ. ಇದೆಲ್ಲ ಏನಾಗಿದೆ, ಯಾವುದೋ ಒಂದು ವಿಚಾರ ತಗೊಬಂದ್ಬಿಟ್ಟು ಎಲ್ಲಾನು ಮರ್ಸ್ಬಿಡೋದೇ ನಮ್ಮ ರಾಜ್ಯದಲ್ಲಿ ನಡೀತಾ ಇರೋದು. ಮತ್ತು ಅವರು ನಮ್ಮ ಪತ್ರಕರ್ತರು ಹೇಳ್ದಂಗೆ ಯಾರು ಕೂಡ ಮುಂದಾಲೋಚನೆಯಲ್ಲಿ ಬದುಕ್ತಾ ಇಲ್ಲ. ಇವತ್ತು ಏನು ಈ ಸದ್ಯಕ್ಕೆ ನಾವು ಓಟ್ ಹಾಕಿಸ್ಕೊಬಿಡ್ಬೇಕು, ಸದ್ಯಕ್ಕೆ ಗೆದ್ದು ಬಿಡಬೇಕು, ಸದ್ಯಕ್ಕೇನೋ ಗ್ಯಾರಂಟಿ ಕೊಟ್ಟು ಬಿಡಬೇಕು, ಮುಂದಿನಕ್ಕೆ ಏನು, ಮುಂದೆ ನಮ್ಮ ಜನರ ಶಿಕ್ಷಣದ ವ್ಯವಸ್ಥೆ ಏನು, ಆರೋಗ್ಯದ ವ್ಯವಸ್ಥೆ ಏನು, ಮತ್ತು ಅವರಿಗೆ ಕೆಲಸ ಕೊಡಿಸೋ ವ್ಯವಸ್ಥೆ ಏನು, ಲ್ಯಾಂಡ್ ಆರ್ಡರ್ ವ್ಯವಸ್ಥೆ ಏನು, ರೆವಿನ್ಯೂ ವ್ಯವಸ್ಥೆ ಏನು, ಇದ್ರ ಬಗ್ಗೆ ಸಂಪೂರ್ಣ ಮೈಮರೆತು ಮಲಗಿಬಿಟ್ಟಿದ್ದಾರೆ. ಇದು ಏನಾಗಿದೆ ಅಂದರೆ, ರಾಜ್ಯದಲ್ಲಿ ಏನೋ ಅದೇ ಸಣ್ಣ ಮೀನು ಹಾಕ್ಬಿಟ್ಟು ಹಿಡಿತಾರಲ್ಲ, ಏನು ದೊಡ್ಡ ಮೀನನ್ನ ಗಾಳದಲ್ಲಿ, ಆ ಪರಿಸ್ಥಿತಿಗೆ ರಾಜ್ಯ ಹೋಗಿದೆ. ಮತ್ತು ರಾಜ್ಯ ಯಾವ ಲೆಕ್ಕಕ್ಕೆ ಹೋಗಿದೆ ಅಂದರೆ, ಬಿಹಾರ UP ನಡೆಯುವಂಥ ಒಂದು ಕರ್ಮಕಾಂಡಗಳಿದಾವಲ್ಲ, ಲ್ಯಾಂಡ್ ಆರ್ಡರ್ ಫೇಲ್ಯೂರು, ಆ ಪರಿಸ್ಥಿತಿಗೆ ನಮ್ಮ ಕರ್ನಾಟಕ ರಾಜ್ಯನ ತಳ್ಳಿದ್ದಾರೆ. ಇದಕ್ಕೆ ಇನ್ನೊಂದು ಪ್ರಜ್ವಲ್ ರೇವಣ್ಣ ಅವ್ರದ್ದು ಕೂಡ, ಅವರು ಎಷ್ಟು ಮಿಸ್ಯೂಸ್ ಮಾಡಿಕೊಂಡ್ರು ಅವ್ರ ಪವರ್ನ ಅಂದ್ರೆ, ಈಗ ನಾವೆಲ್ಲೋ ಪಿಕ್ಚರ್ಗಳಲ್ಲಿ ನೋಡ್ತಿದ್ದೋ ಹಿಂದೆ ಹಳೆ ಪಿಕ್ಚರ್ಗಳಲ್ಲಿ, ಅದಕ್ಕಿಂತ ದೊಡ್ಡ ಕರ್ಮಕಾಂಡವಾಗಿ ಮಾಡಿದ್ರು. ಮತ್ತು ಇದೇ ಪೆನ್ ಡ್ರೈವ್ ಸಿಕ್ಕಿದ್ರು ಕೂಡ ದೇವರಾಜೇಗೌಡರು ಅದನ್ನು ಸರಿಯಾದ ಸಂಸ್ಥೆಗಳಿಗೆ ತಲುಪಿಸಿ ಜನರ ಮಾನ ಮರ್ಯಾದೆ ಕಾಪಾಡೋ ಕೆಲಸನ ಈ 3 ಪಕ್ಷಗಳು ಮಾಡಿಲ್ಲ. ಮತ್ತೆ ಕರ್ನಾಟಕದಲ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರು. ಬೇಸಿಕಲಿ ಈ ಪೆನ್ ಡ್ರೈವ್ ಪ್ರಕರಣನ ಜನರು ಮಾನನ ರಕ್ಷಣೆ ಮಾಡೋದ್ರಲ್ಲಿ ಕರ್ನಾಟಕ ಪೊಲೀಸ್ ಇಂಟೆಲಿಜೆನ್ಸ್ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. 1 ವರ್ಷ ಮುಂಚೆನೆ ಇದು ಗೊತ್ತಿದ್ರು ಕೂಡ ಆ ಸಂಬಂಧಪಟ್ಟ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡಲಿಲ್ಲ, ಆ ಡಾಕ್ಯುಮೆಂಟ್ಸ್ಗಳನ್ನ ಸೀಸ್ ಮಾಡಲಿಲ್ಲ, ಇದೇನು ಮಾಡದೆ ಕಣ್ಣು ಮುಚ್ಚುತ್ತಾ ಕೂತಿತ್ತು. ಇದು ನಮ್ಮ ರಾಜ್ಯಕ್ಕೆ ಆಗಿರುವಂತ ದೊಡ್ಡ ಅವಮಾನನ ತಪ್ಪಿಸಬಹುದಿತ್ತು. ಇದನ್ನ ಮಾಡಿಲ್ಲ ಅನ್ನೋ ಆರೋಪ ಸಂಸದರ ಮೇಲಿದ್ರೆ, ಹಾಗೆ ಬಳಕೆ ಮಾಡ್ಕೊಂಡಿದ್ದನ್ನ ರಾಜಕೀಯಕ್ಕೋಸ್ಕರ ಪೆನ್ ಡ್ರೈವ್ ಮೂಲಕ ದುರ್ಬಳಕೆ ಮಾಡ್ಕೊಂಡ್ರು ಅನ್ನೋ ಆರೋಪ ಕೂಡ ಕೇಳೋಕ್ ಸಿಗ್ತಿದೆ. ಕಾನೂನು ಸುವ್ಯವಸ್ಥೆ ಬಗ್ಗೆ ಆಗ್ಲೇ ನಟರಾಜ್ ಗೌಡ್ರು ಹೇಳ್ತಾ ಇದ್ರು, ಪ್ರತಿಯೊಬ್ಬ ಆರೋಪಿ ಹಿಂದೆ ಕೂಡ ಒಂದು ಪೊಲೀಸ್ನ ಬಿಟ್ಬಿಟ್ಟು ಆಗೋ ಅಪರಾಧವನ್ನ ತಡೆಯಕ್ ಆಗಲ್ಲ. ಪ್ರಾಕ್ಟಿಕಲಿ ನಾವು ಒಪ್ತೀವಿ. ಆದ್ರೆ ಅಪರಾಧ ನಡೆದಾಗ ಸರ್ಕಾರ ಯಾವ ರೀತಿ ಸ್ಪಂದಿಸುತ್ತೆ ಅದಕ್ಕೆ ಫಸ್ಟ್ ಹ್ಯಾಂಡ್ ಆಗಿ, ಅದು ಕೂಡ ಕ್ವೆಶ್ಚನಬಲ್ ಅಲ್ವಾ?